ದೇವರ ಆತ್ಮ ನನಗೀಗ ಹೇಳಿದನು, ಭಯದ ಶಬ್ದ ಇನ್ನು ನಿಮಗೆ ಕೇಳಿಸುವುದೇ ಇಲ್ಲ. ಎವ್ರಿ ಸೌಂಡ್ ಆಫ್ ಫಿಯರ್, ಎಲ್ಲ ಭಯದ ಶಬ್ದ, ಆತಂಕದ ಶಬ್ದ ಇನ್ನು ನಿಮ್ಮ ಕಿವಿಯಲ್ಲಿ ಮೊಳಗಲ್ಲ. ನಂಬರ್ ಮಾತ್ರ ಆಮೇಲೆ ಹೇಳ್ರಿ. ನೀವು ಭಯದಲ್ಲೆಲ್ಲ ಬದುಕೋದಿನ್ನ. ಕೆಲವರು ಜೀವನ ನಡೆಸ್ತಾ ಇದ್ದಾರೆ, ಭಯ 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 ಭಯ. ಏನಾಗ್ಬಿಡುತ್ತೋ, ಮುಂದಕ್ಕೆ ಹೆಂಗಾಗುತ್ತೋ, ನನ್ನ ಜೀವನ ಏನಾಗುತ್ತೋ, ಏನೋ ಆತಂಕ, ಭಯ. ದೇವರಾತ್ಮನ್ ನನಗೆ ಹೇಳಿದನು, ಈ ಭಯ ಇನ್ನು ನಿನ್ನನ್ನು ಕಾಡೋದಿಲ್ಲ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ನನಗೆ ಈ ಮೆಸೇಜಿನ ಕಾನ್ಫಿಡೆಂಟ್ ಏನು ಗೊತ್ತಾ, ಒಂದ್ರ ಮೇಲೆ ಒಂದು ಕನ್ಫರ್ಮೇಷನ್ ಸಿಕ್ತು. ಒಂದ್ರ ಮೇಲೆ ಒಂದು ಕನ್ಫರ್ಮೇಷನು. ಎರಡು, ನಾನು ಪಾಸ್ಟರ್ ಅನಿಸನ್ ಜೊತೆ ಮಾತನಾಡುವಾಗ ನಾವಿಬ್ಬರು ಮಾತಾಡ್ತೀವಿ. ನಾವಿಬ್ಬರು ಸ್ನೇಹಿತರು. ನಾವು ತಮ್ಮಲ್ಲಿ ಸೇವೆ ಕುರಿತು ಮಾತಾಡೋದು. ನಾವು ಯಾರ ಕೊರತೆ ಮಾತಾಡಲ್ಲ, ಗಾಸಿಪ್ ಮಾಡಲ್ಲ. ನಾವು ನೆಕ್ಸ್ಟ್ ಲೆವೆಲ್ ಸ್ಪಿರಿಚುವಲಿ ಹೇಗೆ ಬೆಳಿಬೇಕು, ಏನೇನು ಕಾರ್ಯಗಳು ನಾವು ಅರ್ಥ ಮಾಡ್ಕೊಬೇಕು, ಇನ್ನು ಎಷ್ಟು ಡೀಪಾಗಿ ಹೋಗ್ಬೇಕು ಅನ್ನೋದು, ಈ ಕಾರ್ಯಗಳು ಭಾಳ ಮಾತಾಡ್ತೀವಿ. ಮಾತಾಡುವಾಗ ಪಾಸ್ಟರ್ ಅನಿಸನ್ ಹೇಳಿದರು, ಕಳೆದ 2-3 ದಿವಸಗಳಿಂದ ನನ್ನನ್ನು ದೇವರು ಈ ವಾಕ್ಯದಲ್ಲೇ ನಡೆಸ್ತಾ ಇದ್ದಾನೆ. ನನಗೂ ಒಂದು ಬಲ ಬಂತು, ಕನ್ಫರ್ಮೇಷನ್ ಬಂತು. ಇವತ್ತಾಗ್ಲತ್ತು ಹೇಳ್ತೇನೆ, ಪರಿಶುದ್ಧಾತ್ಮನು ಹೇಳಿದನು, ನನ್ನ ಜನರಿಗೆ ಹೇಳು, ಇನ್ನು ಅವರು ಭಯದ ಶಬ್ದ ಕೇಳೋದಿಲ್ಲ, ಆತಂಕ ಹುಟ್ಟಿಸುವ ಶಬ್ದ ಕೇಳೋದಿಲ್ಲ. ಅವರು ಕೇಳುವ ಶಬ್ದ ಸಂತೋಷದ ಶಬ್ದವಾಗಿರುತ್ತೆ. ಇದುವರೆಗೂ ಭಯಪಡಿಸ್ತಿದ್ದ ಎಲ್ಲ ಮಾಟ ಮಂತ್ರಗಳ ಶಬ್ದಗಳು ಲಯವಾಗಿ ಹೋಗುತ್ತವೆ. ಹಲ್ಲೆಲೂಯಾ. ಯಾರ್ಯಾರೋ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ, ಕರ್ಮ ಮಾಡಿದ್ದಾರೆ, ಹೋಮ ಮಾಡಿದ್ದಾರೆ, ಯಜ್ಞ ಮಾಡಿದ್ದಾರೆ, ಭಯದಲ್ಲೇ ಬದುಕ್ತಾ ಇದ್ದವರಿಗೆ ಹೇಳೋದಕ್ಕೆ ದೇವರಾತ್ಮನ ಹೇಳಿದನು, ಇನ್ನು ಅದು ನಿನ್ನನ್ನು ಕಾಣೋದಿಲ್ಲ. ಅರಣ್ಯಕಾಂಡ 23:23. ಯಾಕೋಬ್ಯರಲ್ಲಿ ಶಕನ ನೋಡುವುದು ಇಲ್ಲ. ಯಾಕೋಬ್ಯರಲ್ಲಿ ಶಕನ ನೋಡೋದಿಲ್ಲ. ಇಸ್ರಾಯೇಲರಲ್ಲಿ ಕಣಿ ಕೇಳುವುದು ಇಲ್ಲ. ಕಣಿ ಕೇಳೋದು ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೋಬ್ಯರಿಗೆ ತಿಳಿಸುತ್ತಾನೆ. ತಕ್ಕ ಕಾಲದಲ್ಲಿ ಯಾಕೋಬನಿಗೆ ದೇವರು ಅದನ್ನು ತೋರಿಸ್ತಾನೆ, ತಿಳಿಸ್ತಾನೆ. ತತ್ಕಾಲದಲ್ಲೇ ಯಾಕೋಬರಿಗೆ ತಿಳಿಸ್ತಾನೆ. ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸ್ತಾನೆ. ಅಂದರೆ ದೇವರು ಹೇಳ್ತಾನೆ, ಇದುವರೆಗೂ ಶಕುನ ನೋಡ್ತಾ ಇದ್ದವರು ಅದರವರೆಗೂ ಹೋಗೋ ಅವಶ್ಯಕತೆ ಇಲ್ಲ. ನಿನ್ನ ಸಂಗಡ ದೇವರಿದ್ದಾನೆ. ಕೆಲವ್ರಿಗೆ ಇವಾಗಲೂ ಅರ್ಥ ಆಗಿಲ್ಲ. ನಿನ್ನ ಸಂಗಡ ದೇವರಿದ್ರೆ ಇನ್ನು ನಿನ್ನ ಮಾಟ ಮಂತ್ರ, ಅವರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ನನಗೆ ವಿರೋಧವಾಗಿ ಮಾಡಿದ್ರು, ಅದು ನಿನ್ನನ್ನು ಭಯಪಡಿಸೋದಿಲ್ಲ. ಆ ಶಬ್ದಗಳು ನಿಂತೋಗುತ್ತೆ. ಹಲ್ಲೆಲೂಯಾ. ಈಗ ಕೇಳ್ತಿರುವ ಶಬ್ದ ಏನು ಗೊತ್ತಾ? ನಿಮ್ಮ ನಡುವೆ ಯೆಹೋವನವರ ಮಧ್ಯದಲ್ಲಿದ್ದಾನೆ, ಅವರಿಗೆ ಸಂತೋಷ ಉಂಟು ಮಾಡ್ತಾನೆ. ಹಲ್ಲೆಲೂಯಾ. ಅದನ್ನು ನಾವು ಕಾಣಲಿಕ್ಕೆ ಹೋಗ್ತೇವೆ. ಸರಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೇ ಅರ್ಥ ಆಗೋದು. ಇದುವರೆಗೂ ಆತಂಕದಲ್ಲಿ, ಭಯದಲ್ಲಿ, ಭವಿಷ್ಯದ ಕುರಿತಾಗಿ ಚಿಂತೆ, ಮಕ್ಕಳ ಕುರಿತಾಗಿ ಏನೇನಾಗ್ಬಿಡುತ್ತೋ ಅನ್ನೋ ಭಯ ಇತ್ತು. ಆದರೆ ದೇವರು ಹೇಳಿದನು, ಇನ್ನು ನೀನು ಆ ಭಯಪಡೋ ಅವಶ್ಯಕತೆ ಇಲ್ಲ. ಕಾರಣ ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ. ಹೇಗಿದ್ದೇನೆ? ಶೂರನಾಗಿದ್ದೇನೆ. ಆಮೇಲೆ ನೋಡ್ರಿ, ಇಸ್ರಾಯೇಲ್ ಜನರಲ್ಲಿ ಬಂದಂಥ ಒಂದು ತಪ್ಪೇನು ಗೊತ್ತಾ? ಇವರು ಸತ್ಯ ದೇವರಾದ ಯೆಹೋವನನ್ನು ಬಿಟ್ಟು ದೇವರಿಗೆ ವಿರುದ್ಧವಾಗಿ ಶಕುನ ಕೇಳಕ್ಕೆ ಹೋಗ್ತಾ ಇದ್ರು, ಕಣಿ ಕೇಳಕ್ಕೆ ಹೋಗ್ತಾ ಇದ್ರು. ಕಣಿ ಹೇಳೋರನ್ನ ಕೇಳಿದ್ದೀರಾ? ಈಗಲೂ ನಮ್ಮಲ್ಲಿ ಯಾರಾದರೂ ಇದ್ದೀರಾ ಶಾಸ್ತ್ರ ಕೇಳೋರು? ಜ್ಯೋತಿಷ್ಯ ಹತ್ರ ಹೋಗೋರು? ಸ್ತೋತ್ರ. ಇಷ್ಟೆಲ್ಲ ಹೇಳಿದ್ರು ಕೆಲ ಮಂದ ವಿಶ್ವಾಸಿಗಳು ಹೋಗ್ತವೆ, ದೊಡ್ಡ ವಿಶ್ವಾಸಿಗಳು. ಈಗ ಯಾರನ್ನ ದೇವರು ವಾಕ್ಯ ಅವ್ರ ತಲೆ ಬುರುಡೆ ಒಳಗಡೆ ಅಲ್ಲ,
ಮೆದುಳು ಒಳಗಡೆ ಹೋಗಲ್ಲ. ಸ್ತೋತ್ರ, ಅದರಿಂದನೇ ಹೋಗೋದು. ಈಗಲೂ ದೇವರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ, ಇನ್ನು ನನ್ನ ಜನ ಅಲ್ಲಿ ಹೋಗಂಗಿಲ್ಲ, ಮಾಡಂಗಿಲ್ಲ. ನಾನು ಅವ್ರ ಮಧ್ಯದಲ್ಲಿದ್ದೀನಿ, ಶೂರನಾಗಿದ್ದೀನಿ. ಆಮೇಲೆ ಅವರಿಗೆ ಒಂದು ವಿಪತ್ತು ಬರದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸ್ತೋತ್ರ, ನಿನಗೊಂದು ದೋಷ ಬರದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ದೇವ್ರದು. ಅದೆಲ್ಲ ಹಂಗಲ್ಲ ಪಾಸ್ಟ್ರು ಹೇಳ್ತಾರೆ ಅಂದರೂ ನಾವು ಪ್ರಜಾವಾಣಿ ತೆಗೆದ ತಕ್ಷಣ ವಾರ ಭವಿಷ್ಯ. ಭಯ ಹುಟ್ಟಿಸೋದು ಯಾವುದು, ನಿನ್ನನ್ನು ಕಾಡುವಂಥದ್ದು ಯಾವುದು ಇನ್ನು ನಿನ್ನ ಹತ್ರ ಬರೋದಿಲ್ಲ. ಆಮೇಲೆ ಆ ಶಬ್ದಗಳು, ಭಯದ ಶಬ್ದಗಳು ದೇವರು ಅರೆಸ್ಟ್ ಮಾಡಿ ನಿನ್ನ ಒಳಗಡೆ ಏನು ಗೊತ್ತಾ ಶಬ್ದ ಬರ್ತದೆ ನೋಡ್ರಿ. 21ನೇ ವಾಕ್ಯ, 21, 23, 21. ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ. ಇಸ್ರಾಯೇಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ. ಅವರಿಗೆ ದೇವರಾಗಿರುವ ಯೆಹೋವನು ಅವರ ಸಂಗಡಲೇ ಇದ್ದಾನೆ. ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ. ಆಮೇಲೆ ಇನ್ನ ನೀನ್ ಕೇಳಿಸೋದು ಏನ್ ಗೊತ್ತಾ, ನನ್ನ ದೇವರು ನನಗಾಗಿ ದೊಡ್ಡ ಕಾರ್ಯ ಮಾಡಿದನು. ಜಯದ ಘೋಷ, ಸೋಲಲ್ಲ, ನಿರಾಶೆ ಅಲ್ಲ, ನಿರುತ್ಸಾಹ ಅಲ್ಲ, ನಷ್ಟ ಅಲ್ಲ. ರಾಜಾದಿರಾಜನಿಗೆ ಆಲಯದಲ್ಲಿ ಬಂದಾಗ, ಸಭೆಯಲ್ಲಿ ಒಳಗಡೆ ಬಂದಾಗ, ಪಟ್ಟಣದಲ್ಲಿ ನಡೆಯುವಾಗ, ಕೆಲಸಕ್ಕೆ ಹೋದಾಗ, ಬಿಸ್ನೆಸ್ಗೆ ಹೋದಾಗ, ಅಲ್ಲೆಲ್ಲ ಕೂಗಿ ಹೇಳೋದು ರಾಜಾದಿರಾಜನಾದ ಕರ್ತನಿಗೆ ಜಯಘೋಷ. ಕಾರಣ ಅವನು ನಿನಗಾಗಿ ಮಹತ್ ಕಾರ್ಯ ಮಾಡಿದ್ದಾನೆ. Come on, somebody shout. ಅವನು ನಿಮ್ಮ ನಡುವೆ ಇದ್ದ. ಅದೊಂದು ಗುರುತು. ದಟ್ ಈಸ್ ದ ಸೈನ್. ಆಮೇಲೆ ಯು ವಿಲ್ ರಿಜಾಯ್ಸ್. ದೇವರು ನಿನ್ನ ಕುರಿತು ಸಂತೋಷ ಪಡುವಾಗ ಆ ಸಂತೋಷ ಸಭೆಯಲ್ಲಿ, ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಆ ಸಂತೋಷ ನೀನು ಕಾಣ್ತೀಯ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಅದೊಂದು ಗುರುತು ಅಂತ. ಆಮೇಲೆ 2, ದೇವರು ನಿಮ್ಮ ಸಂಗಡ ಇದ್ದರೆ, ಐ ಆಮ್ ಟಾಕಿಂಗ್ ಅಬೌಟ್ ದ ಗಾಡ್ ಹೂ ರಿಜಾಯ್ಸ್ ಓವರ್ ಯು. ದೇವರು ನಿನ್ನ ಕಡೆ ಕೂಡ ಸಂತೋಷ ಪಡೋ ಕಾರಣ ಏನು ಗೊತ್ತಾ, ಅವನ ಸಂತೋಷ ಆದಾಗ ನಮಗೀಗ ನೋಡ್ರಿ, ಈಗ ಕೆಲವೊಮ್ಮೆ ನಮ್ಗೆ ಸಂತೋಷ ಆಗ್ಬಿಟ್ರೆ ಏನು ಮಾಡ್ತೀವಿ? ಸ್ತೋತ್ರ, ನೀವು ಏನು ಮಾಡಲ್ಲ. ಸ್ತೋತ್ರ, ಸಂತೋಷ ಆದರೆ ಏನು ಮಾಡ್ತೀರಾ? ಮಕ್ಕಳಿಗ ಈ ಕೇಳಿದೆಲ್ಲ ಕೊಡಿಸ್ತೀವಿ. ಸ್ತೋತ್ರ, ಮಕ್ಕಳು ಗೊತ್ತು ಮೂಡ್ ಹೆಂಗಿದೆ ಅಂತ ನೋಡ್ತಾರೆ. ಎಕ್ಸ್ಪೆಷಲಿ ನಮ್ಮ ಸ್ವೀಟಿಗೆ ಗೊತ್ತು ಯಾವ ಟೈಮಲ್ಲಿ ಹೆಂಗೆ ಹಾಕ್ಬೇಕು ಅಂತ. ಪರಲೋಕದ ತಂದೆಗೆ ಸಂತೋಷ ಬಂದಾಗ ಕೇಳಿದಲ್ಲ, ಅದು ಯಾವ ವಿಷಯ ಆದರೂ ಸರಿ. ಹಲ್ಲೆಲೂಯ. ಸಿ, ಯು ಹ್ಯಾವ್ ಟು ಎಂಜಾಯ್. ನಾನು ಅದಕ್ಕೆ ಹೇಳಿದೆ, ಈ ಸಂತೋಷ ಅಂದಾಗ ಗೇಲ್ ಕ್ರಿಸ್ ಗೇಲ್ ಅಲ್ಲ, ಫಾದರ್ಸ್ ಜಾಯ್, ಅಬಿಗೇಲ್. ಆಮೇಲೆ ತಂದೆ ಸಂತೋಷ ಪಟ್ಟರೆ ಮಕ್ಕಳಲ್ಲಿ ಸಂತೋಷ ಇರಲ್ವಾ? ಬಾ, ಫುಲ್ ಖುಷಿ. ಏನು ಬೇಡ ಅಂದ್ರೆ ನನ್ನ ಮಗನಿಗೆ ಏನಾದರೂ ಕೇಳ್ರಿ, ನೋ ಡ್ಯಾಡಿ ಇಟ್ಸ್ ಓಕೆ ಅಂತಾನೆ. ಸ್ತೋತ್ರ, ನನಗೆ ಸಂತೋಷ. ಅವನಿಗೆ ನಾನು ಕೇಳೋದು ತಂದು ಕೊಟ್ಬಿಡ್ತೀನಿ. ಅವಾಗ ಓ ಅಂತಾನೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ನಾನು ಯಾವತ್ತೂ ನಿರೀಕ್ಷಿಸಿರಲಿಲ್ಲ ಇದು ಅಂತ. ಹೌದು ಕಣೋ, ನನ್ನ ಸಂತೋಷ ಕಣೋ ನೀನು, ಅಪ್ಪ ಮಗ ಕಣೋ ನೀನು, ನಾನಪ್ಪ ಸಂತೋಷದಲ್ಲಿದ್ದೀನಿ. ಅಮ್ಮೆ, ಇವತ್ತು ಕೆಲವರು ಕುಟುಂಬಗಳಲ್ಲಿ ಆ ಸಂತೋಷ ರಿಫ್ಲೆಕ್ಟ್ ಆಗಕ್ಕೆ ಹೋಗುತ್ತೆ ಮೇ ತಿಂಗಳಲ್ಲಿ. ಕಮ್ ಆನ್, ಹಲ್ಲೆಲೂಯಾ. ಇನ್ನು ಶತ್ರುವಿನ ಶಬ್ದ ಅಲ್ಲ ನೀವು ಕೇಳೋದು, ರಾಜನ ಜಯಘೋಷ, ರಾಜನಿಗೋಸ್ಕರ ಇರುವ ಜಯಘೋಷ.
ರಾಜನ ಇರುವ ಕಡೆಗಳಲ್ಲಿ ರಾಜನ ಜಯಘೋಷಗಳಿರುತ್ತೆ. ಆಮೇಲೆ ಆಮೇಲೆ ದೇವರು ನಿಮ್ಮ ಮಧ್ಯದಲ್ಲಿ ಇದ್ರೆ ಅಲ್ಲಿ ಏನಿರುತ್ತೆ? ಸಂತೋಷ, ಕೋಲಾಹಲ, ಉಲ್ಲಾಸ, ಸಂಭ್ರಮ, ಆರ್ಭಟ, ಜಯಘೋಷ. ಅದನ್ನ ಈ ತಿಂಗಳು ದೇವರ ಕುಟುಂಬಗಳಲ್ಲಿ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಸಭೆಯಲ್ಲಿ ಅದನ್ನು ರಿಲೀಸ್ ಮಾಡ್ತಾ ಇದ್ದಾನೆ. We will rejoice. ನಂಬರ್ 2, ದೇವರು ನಿಮ್ಗೆ ಕೂಡ ಇದ್ದರೆ ಎರಡನೇ ಗುರುತು, ನಿಮ್ಮ ಜೀವಿತದಲ್ಲಿ ಸಮೃದ್ಧಿಯನ್ನು ಕೊಡುವ ವಿಷಯದಲ್ಲಿ ದೇವರು ಸಂತೋಷ ಪಡಲಿಕ್ಕೆ ಹೋಗ್ತಾನೆ. ನಿಮಗೆ ಸಮೃದ್ಧಿ ಕೊಡೋದಕ್ಕೆ God wanted to prosper you. ಆಮೇಲೆ ಅವನು ಆ ವಿಷಯದಲ್ಲಿ ಈಸ್ ವೆರಿ ಜಾಯ್ಫುಲ್. ನಿನ್ನನ್ನು ದಾರಿದ್ರ್ಯದಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಬಡ್ಡಿ ಕಟ್ಟೋದರಲ್ಲಿ ನಿನ್ನ ಜೀವನ ಮುಗಿಸ್ಬೇಕು ಅಂತ ಸೈತಾನನ ಪದ್ಧತಿ. ಅದರ ದೇವರ ಪದ್ಧತಿ ಆಗಲ್ಲ. ಅವನು ಹೇಳ್ತಾನೆ, ನನ್ನ ಮಕ್ಕಳಿಗೆ ನಾನು ಸಮೃದ್ಧಿ ಕೊಡಬೇಕು, ಆಶೀರ್ವಾದ ಕೊಡಬೇಕು. ಆಮೇಲೆ ಅದರಲ್ಲಿ ನನಗೆ ಭಾಳ ಸಂತೋಷ. ಓ ಮೈ ಗಾಡ್, ಯಾರಿಗುಂಟ್ರಿ ಇಂಥ ದೇವರು? ಸ್ತೋತ್ರ. ನನ್ನ ಮಕ್ಕಳಿಗೆ ಸಮೃದ್ಧಿ ಕೊಡೋದರಲ್ಲಿ ಸಂತೋಷ ಪಡುವ ದೇವರು ಮತ್ತೊಬ್ಬನಿದ್ದಾನ. ಡ್ಯೂಟ್ರೋನಮಿ ಚಾಪ್ಟರ್ 30. ಆರ್ ಯು ವಿತ್ ಮೀ? ಇವ್ ನನ್ನ ಜೊತೆ ಇದ್ದೀರಾ? ಚಾಪ್ಟರ್ 30 ವರ್ಸ್ 9 and 10. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂತಾನ, ಪಶು, ವ್ಯವಸಾಯಗಳನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲು ಉಂಟು ಮಾಡುವೆನು. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ವಿಧೇಯರಾಗಿ ಧರ್ಮಶಾಸ್ತ್ರದ ಆಜ್ಞಾವಿಧಿಗಳನ್ನು ಅನುಸರಿಸಿ ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನ ಕಡೆಗೆ ತಿರುಗಿಕೊಳ್ಳಲು ಆತ ನಿಮ್ಮ ಪಿತೃಗಳ ವಿಷಯದಲ್ಲಿ ಸಂತೋಷಪಟ್ಟ ಹಾಗೆಯೇ ನಿಮ್ಮ ವಿಷಯದಲ್ಲೂ ತಿರುಗಿ ಸಂತೋಷಪಟ್ಟು ನಿಮಗೆ ಮೇಲು ಉಂಟು ಮಾಡುವೆನು. ಕಂಡೀಷನ್ ಏನು ಗೊತ್ತಾ? ಅವನ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿ, ಅವಿದ್ಯರಾಗೋದಲ್ಲ, ಅವನ ಮಾತಿಗೆ ಕಿವಿಗೊಟ್ಟು ಇಷ್ಟ ಬಂದಂಗೆ ನಡೆದ್ಬಿಟ್ಟು ಏನೋ ಆ ಪಾಸ್ಟ್ರು ಆಲೋಚನೆ ಹೇಳಿದ್ರು ನಮ್ಮ ಜೀವನದಲ್ಲಿ ಏನೂ ನಡೀಲಿಲ್ಲ. ನನ್ನ ಕತೆನ ದೇವ್ರು ಏನು ಹೇಳಿದ್ದಾನೆ ಕೇಳೋ ಸರಿಯಾಗಿ. ಸ್ತೋತ್ರ. ನಾನು ಹೇಳ್ತೀನಿ ಕೇಳ್ರಿ. ನೀವು ನಾಟಕ ಮಾಡ್ಬೋದು, ನೀವು ಒಳಗೊಂದು ಹೊರಗೊಂದು. ಈ ನಮ್ಮಲ್ಲಿ ಅವಾಗ ರಾಜ್ಕುಮಾರ್ ಡಬಲ್ ಆ್ಯಕ್ಟಿಂಗ್ ಮಾಡ್ತಾಯಿದ್ರು, ಈಗ ಯಾರೋ ಮಾಡ್ತಾ ಇಲ್ಲ. ಅವಾಗೆಲ್ಲ ಬರೋ ಮೂವಿಗಳಲ್ಲೆಲ್ಲ ಡಬಲ್ ಆ್ಯಕ್ಟಿಂಗ್ ಇದ್ದವು. ಸ್ತೋತ್ರ. ಒಬ್ಬ ಕಳ್ಳ, ಇನ್ನೊಬ್ಬ ಪೊಲೀಸು, ಒಬ್ಬ ಒಳ್ಳೆಯವನು, ಒಬ್ಬ ದುಷ್ಟ. ಯಾಕೋ ಇದು ಹೇಳಿದಾಗ ನೀವು ಸೈಲೆಂಟ್ ಆದಾಗ ನನಗೂ ಅನ್ನಿಸ್ತು. ಸ್ತೋತ್ರ. ಚರ್ಚಲ್ಲಿ ಬಂದಾಗ ಒಳ್ಳೆಯವನು, ಹೊರಗಡೆ ಹೋದಾಗ ಬೇರೆ. ಸ್ತೋತ್ರ. ನೋಡ್ರಿ, ನಾನು ಮೊನ್ನೆ ಯಾರಿಗೋ ಹೇಳಿದೆ, ನಿಮ್ಮ ಜೀವನ, ನಿಮ್ಮ ಲೈಫ್, ನೀವು ಇದನ್ನು ಅನುಸರಿಸಿ ನಡೆದ್ರೆ ಆಶೀರ್ವಾದ. ಉಪದೇಶ ಮಾಡೋದಷ್ಟೇ ನನ್ನ ಕರ್ತವ್ಯ. ಯಾರನ್ನು ಬಲವಂತವಾಗಿ ಎಳ್ಕೊಂಬಂದು ಹೇ ನಾನು ಹೇಳಿದೆಲ್ಲ ಕೇಳ್ರಿ, ಬನ್ನಿ ಮಾಡಲ್ಲ. ನನಗದು ಅಧಿಕಾರನೂ ಇಲ್ಲ, ಮಾಡೋ ಅವಶ್ಯಕತೆಯೂ ಇಲ್ಲ. ಇದರಲ್ಲಿ ಏನಿದೆಯೋ ಅದನ್ನು ಉಪದೇಶ ಮಾಡ್ತೀನಿ. ಅನುಸರಿಸಿದ್ರೆ ಆಶೀರ್ವಾದ ದೇವರಿಂದ, ಅನುಸರಿಸದೆ ಹೋದರೆ ಒದೇನೂ ದೇವರಿಂದಾನೆ. ಕೆಲವರು ಬುದ್ಧಿನೇ ಕಲಿಯಲ್ಲ. ಈ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಿಲ್ವಂತೆ. ಮಣ್ಣು ಮುಕ್ಕಿದ್ರೂ ಅವನು ಏನು ಬಿಡು, ಬಿದ್ದಿದ್ದೀನಿ ಅಷ್ಟೇ, ಮೀಸೆಗೆ ಎಲ್ಲಾದ್ರೂ ಮಣ್ಣು ತಗಲಿದ್ಯಾ ನೋಡು.
ಕೆಲವುಗಳಿಗೆ ಬುದ್ಧಿನೇ ಇಲ್ಲ, ಒದೆ ಮೇಲೆ ಒದೆ ತಿಂತವೆ, ಪೆಟ್ಟು ಮೇಲೆ ಪೆಟ್ಟು ತಿಂತವೆ, ಆದರೂ ಬುದ್ಧಿ ಕಲೆ. ನೀವು ಸೋತ್ರ ಹೇಳಿ ಪ್ರಿಯರೇ, ನಿಮ್ಮ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನೀವು ಒಳ್ಳೆಯವರು, ನೀವು ಸೋತ್ರ ಆಫ್ರಿಕಾದಲ್ಲಿ ಇರೋರು ಹಂಗೆ, ನೀವು ಒಳ್ಳೆಯವರು ಸೋತ್ರ. ಕೆಲವ್ರು ಏನು ನಾಟಕ ಮಾಡ್ತಾರೆ ಅಂದರೆ ಆಸ್ಕರ್ ಅವಾರ್ಡ್ ಕೊಡ್ಬೋದು ಅವರಿಗೆ. ಆಮೇಲೆ ಪೆಂಟಕೋಸ್ಟ್ನವ್ರಿಗೆ ಆಸ್ಕರ್ ಅವಾರ್ಡ್ ಅಂತ ಇಟ್ಟರೆ ಅಯ್ಯೋ ಕಾಂಪಿಟೇಷನ್ ಕಡೆಗೆ ಜಡ್ಜೇ ಎದುರುಬಿಡ್ತಾರೆ. ಸೋತ್ರ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಇದ್ರ ಒಳಗಡೆ ಕೆಲವರು ಆ್ಯಕ್ಟಿಂಗ್ ಮಾಡ್ರಿ, ನೀನು ಆ್ಯಕ್ಟಿಂಗ್ ಮಾಡಿ ನಿನ್ನ ಜೀವನದಲ್ಲಿ ನೀನು ಏನು ಏಳಿಗೆ ಕಾಣಲಿಲ್ಲ ಅಂದರೆ ದಟ್ ಮೀನ್ಸ್ ನೀನು ಬದಲಾವಣೆ ಆಗೋ ಸಮಯ ಆಯಿತು ಅಂತ. ಬದಲಾವಣೆ ಆಗಲ್ಲ ಅಂದರೆ ನಿನ್ನ ಲೈಫನ್ನು ಶತ್ರು ಚೆಂಡಾಡ್ತಾನೆ. ಆಮೇಲೆ ಇದಕ್ಕೇನು ಹೇಳ್ತಾರೆ, ಹಿಂಗೆ ಆಡ್ತೀವಲ್ಲ ಕಲ್ಲಲ್ಲಿ, ಆನೆಕಲ್ಲ, ಆನೆಕಲ್ಲಲ್ಲ ಆಣೆಕಲ್ಲಂತೆ. ಸೋತ್ರ ಅವನು ಎತ್ಕೊಂಡು ಆಡ್ತಾ ಇರ್ತಾನೆ. ತಿಂಗಳ ಬಾ ಆಡಿಸ್ತಾನೆ. ಆಮೇಲೆ ಅವನು ಚೆಂಡಾಡೋದಕ್ಕೋ ಆನೆಕಲ್ಲು ಆಟ ಆಡೋದಕ್ಕೂ ಅಲ್ಲ ನಿನ್ನ ಜೀವನ ಇರೋದು. ನನ್ನ ದೇವರು ಹೇಳ್ತಾನೆ, ನಿನ್ನ ಪೂರ್ವ ಪಿತೃಗಳಲ್ಲಿ ನಾನು ಎಲ್ಲರಲ್ಲೂ ಸಂತೋಷ ಪಡಲಿಲ್ಲ, ಕೆಲವರಲ್ಲಿ ಸಂತೋಷಪಟ್ಟೆ. ಆ ಸಂತೋಷ ಪಟ್ಟವರ ಗುಂಪಿನಲ್ಲಿ ನಾನು ನಿನ್ನ ಕುರಿತು ಸಂತೋಷ ಪಡುತ್ತೀನಿ. ಯಾವಾಗ ಗೊತ್ತಾ? ನಿನಗೆ ನಾನು ಮೇಲುಂಟು ಮಾಡಿದ ಮೇಲೆ. ಆಹಾ, ಓ ಪ್ರೈಸ್ ಗಾಡ್, ಹಲ್ಲೆಲೂಯ. ಅಂದರೆ ನಿನಗೆ ಅಭಿವೃದ್ಧಿ ಬಂದ ಮೇಲೆ, ನಿನಗೆ ಸಮೃದ್ಧಿ ಕೊಟ್ಟ ಮೇಲೆ, ನಿನ್ನನ್ನು ಉನ್ನತದಲ್ಲಿ ಮಾನಿಸಿದ ಮೇಲೆ, ಗೌರವಿಸಿದ ಮೇಲೆ, ನಿನ್ನ ತಲೆ ಮೇಲೆ ಕೆತ್ತಿದ ಮೇಲೆ, ದೇವರು ನಮ್ಮ ಮಧ್ಯದಲ್ಲಿ ಇದ್ದರೆ ಅದರ ಗುರುತು ನಾನು ಹೇಳ್ತಾ ಇದ್ದೀನಿ. ಸೈನ್ಸ್, ದ ಲಾರ್ಡ್ ಇಸ್ ಇನ್ ಅವರ್ ಮಿಡ್ಸ್ ಎನ್ನೋದಕ್ಕೆ ಸೈನ್ಸ್ ಗುರುತುಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ನಂಬರ್ 1, ಅವನು ನಮ್ಮ ಜೊತೆಯಲ್ಲಿದ್ದರೆ, ನಮ್ಮ ಸಂಗಡ ಇದ್ದರೆ, ಇನ್ನು ಭಯದ ಶಬ್ದ ಅಲ್ಲ, ಮಾಟಮಂತ್ರದ ಶಬ್ದ ಅಲ್ಲ, ಮರಣದ ಶಬ್ದ ಅಲ್ಲ, ವಿಪತ್ತಿನ ಶಬ್ದ ಅಲ್ಲ, ಸಾವಿನ ಶಬ್ದ ಅಲ್ಲ, ನಿರಾಶೆಯ ಶಬ್ದ ಅಲ್ಲ, ನೀನು ರಾಜನ ಜಯೋತ್ಸಾಹದ ಶಬ್ದ ಕೇಳ್ತೀಯ. 2, ದೇವರು ನಿಮ್ಮ ನಡುವೆ ಇರೋದಾದರೆ ಅವನ ಸಂತೋಷಕ್ಕೆ ಕಾರಣ ಅವನು ನಿಮ್ಮನ್ನು ಮೇಲಕ್ಕೆ ತರೋದ್ರಲ್ಲಿ ಎಂಜಾಯ್ ಮಾಡ್ತಾನೆ. ಬೇಡ ಬಿಡ್ರಿ, ನಿಮ್ಮ ಮೇಲೆ ಬರೋಕ್ಕೆ ಇಷ್ಟ ಇಲ್ಲದ್ರಲ್ಲೇ ಇರ್ರಿ. ದೇವರು ಈ ಆಶೀರ್ವಾದವನ್ನು ದುಃಖದಿಂದ ಮಾಡ್ತಾ ಇಲ್ಲ. ಬೇಡ ಅದು ಬಿಡಲ್ಲ, ನನಗಿಷ್ಟ ಇಲ್ಲ, ಆದರೂ ಕೊಡ್ತಾ ಇದ್ದೀನಿ, ತಗೋ ಹೋಗಿ. ಕೆಲವರು ಕಷ್ಟದಿಂದ ಆಶೀರ್ವಾದ ಮಾಡ್ತಾರೆ. ಓಪನಾಗಿ ಹೇಳ್ಬಿಡ್ತೀನಿ, ಯಾಕೆ ಮುಚ್ಚು ಮಾರೆ. ಕೆಲವೊಮ್ಮೆ ಕೆಲ ವಿಷಯಗಳಲ್ಲಿ ನಮಗೆ ಕೆಲವ್ರನ್ನ ಆಶೀರ್ವಾದ ಮಾಡೋದ್ರಲ್ಲಿ ಇಷ್ಟ ಇರಲ್ಲ. ಯಾಕಂದರೆ ದೇ ಆರ್ ಡೂಯಿಂಗ್ ರಾಂಗ್ ಅಂತ ಗೊತ್ತು. ಅಂದರೂ ನಮ್ಮ ಸ್ಥಾನದಲ್ಲಿ ನಾವೇನು ಮಾಡಬೇಕು? ಮನಸ್ಸು ಆಶೀರ್ವಾದ ಮಾಡಿಬಿಡಪ್ಪ. ದುಃಖದಲ್ಲಿ ಮಾಡ್ತೀವಿ, ವೇದನೆಯಲ್ಲಿ ಮಾಡ್ತೀವಿ. ಆದರೆ ದೇವರು ಹಾಗಲ್ಲ. ದುಃಖದಿಂದ ಅಲ್ಲ ಆಶೀರ್ವದಿಸ್ತಾ ಇರೋದು, ನಿರ್ಬಂಧದಿಂದ ಅಲ್ಲ ಆಶೀರ್ವದಿಸ್ತಾ ಇರೋದು. ದೇವರ ವಾಕ್ಯ ಹೇಳ್ತದೆ, ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇರೋದು ಸಂತೋಷದಿಂದ. ಈ ತಿಂಗಳಲ್ಲಿ ದೇವರು ಸಂತೋಷದಿಂದ ಕೆಲವರಿಗೆ ಮೇಲನ್ನು ಉಂಟು ಮಾಡಕ್ಕೆ ಹೋಗ್ತಾನೆ. ಕೆಲವರ ಕೆಲಸಗಳ ಪ್ರಯತ್ನವನ್ನು ಸಫಲ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಕೆಲವರ ಬಿಸ್ನೆಸ್ಗಳಲ್ಲಿ ಹೊಸ ಓಪನಿಂಗ್ಗಳನ್ನು ದೇವರು ತೆರೆಯಕ್ಕೆ ಹೋಗ್ತಾ ಇದ್ದಾನೆ. ಕೆಲ ಆಪರ್ಚುನಿಟಿಗಳು ಬರಲಿಕ್ಕೆ ಹೋಗುತ್ತೆ.
ಇಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಬಾರ್ದಾಗಿತ್ತು ಅನ್ನಲ್ಲ, ಅವನು ನಿನ್ನನ್ನು ಆಶೀರ್ವಾದ ಮಾಡಿ ತಾನು ಸಂತೋಷ ಪಡ್ತಿದ್ದಾನೆ. ಈ ತಿಂಗಳಲ್ಲಿ ಎಷ್ಟು ಜನರು ದೇವರನ್ನ ಸಂತೋಷ ಪಡಿಸಕ್ಕಿದ್ದೀರ? ಅದರ ಅರ್ಥ ಏನು ಗೊತ್ತಾ? ನಿನಗೆ ಮೇಲುಂಟಾಗುತ್ತೆ. ಎಲ್ರಿಗೂ ಅಲ್ಲ, ಇದು ನಂಬೋರ್ಗೆ ಮಾತ್ರ. ಎಲ್ರಿಗೂ ಅಲ್ಲ, ಇದು ನಂಬುವವರಿಗೆ ಮಾತ್ರ. ಈ ತಿಂಗಳು ಏನೇನೋ ಅಭಿವೃದ್ಧಿ ಸಮೃದ್ಧಿಗಳನ್ನು ಉಂಟಾಗುತ್ತದೆ ಎಂಬ ಸೂಚನೆಯೇ, ಅದರ ಸೂಚನೆಯೇ ಸಂತೋಷ ಹೊರಗಡೆ ಬರೋದು. ಸಮಥಿಂಗ್ ಜಾಯ್. ನಾನು ಈ ಆಲೋಚನೆ ತಗೊಂಡಾಗ ನನ್ನ ಹೃದಯದಲ್ಲಿ ನಾನು ಅದು ಯಾವಾಗ ರಿಲೀಸ್ ಮಾಡ್ತೀನಿ ಅಂತ ಇದ್ದೆ, ಸ್ತೋತ್ರ. ಆಮೇಲೆ ವಿತ್ ಮೈ ಆಲ್ ಪೇಯ್ನ್ ಐ ವಾಸ್ ರಿಜಾಯ್ಸಿಂಗ್. ನಾನು ಸಂತೋಷ ಪಡ್ತಾ ಇದ್ದೆ. ಎಡ್ವಿನ್ ಬ್ರದರ್ ಹೇಳಿದ್ರು, ಪಾಸ್ಟ್ರೇ 1ನೇ ತಾರೀಕು ಬೆಳಿಗ್ಗೆ ಮುಂಜಾನೆ ಕೂಟ ಇಲ್ವಲ್ಲ? ಇಷ್ಟು ದಿನ ಇರಲಿಲ್ಲ ಬ್ರದರ್, ಈ ಸತಿ ಇದೆ. ನನ್ನ ಮಗ ಕೇಳಿದೆ, ಡ್ಯಾಡಿ ನಾರ್ಮಲಿ ವಿ ಡೋಂಟ್ ಕೀಪ್ ದ ಮೀಟಿಂಗ್. ನಾನು ಹೇಳಿದೆ, ದಿಸ್ ಟೈಮ್ ವಿ ಆರ್ ಕೀಪಿಂಗ್ ದ ಮೀಟಿಂಗ್. ಕಾರಣ ನನ್ನ ಒಳಗಡೆ ಇರೋ ಸಂತೋಷ. ಕೆಲವರ ಒಳಗಡೆ ನಿಮಗೆ ಗೊತ್ತಿಲ್ಲದೆ ಸಮಥಿಂಗ್ ನಿಮ್ಮ ಒಳಗಡೆ ಜಾಯ್ ಬರ್ತಾ ಇದೆ ಅಂದರೆ ಅದರ ಗುರುತು ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮಗೆ ಮೇಲ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ದೇವರು ನಿಮಗೆ ಅಭಿವೃದ್ಧಿ ಕೊಡಕ್ಕೆ ಹೋಗ್ತಾ ಇದ್ದಾನೆ. ದೇವರು ನಿಮ್ಮನ್ನು ಸಮೃದ್ಧಿಯಲ್ಲಿ ನಡೆಸಕ್ಕೆ ಹೋಗ್ತಾ ಇದ್ದಾನೆ. ಅದರಲ್ಲಿ ದೇವರು ಸಂತೋಷ ಪಡ್ತಾ ಇದ್ದಾನೆ. ಆ ಸಂತೋಷ ನಿನ್ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸಭೆಯಲ್ಲಿ ಅದು ಕಾಣ್ತೇವೆ. ಸಭೆಯಲ್ಲಿ ಅದನ್ನು ನಾವು ಕಾಣ್ತೇವೆ. ಆಮೇಲೆ ಅದರ ಸೂಚನೆನೇ ಈ ಸಂತೋಷ ಹೊರಗಡೆ ಬರ್ತಾ ಇರೋದು. ಆಮೇಲೆ ನಂಬರ್ 3, ದೇವರು ನಿಮ್ಮ ಮಧ್ಯದಲ್ಲಿದ್ದರೆ, ದೇವರು ನಿಮಗೆ ಹೇಳಿದ ಸ್ಥಳಕ್ಕೆ ನಿಮ್ಮನ್ನು ಸೇರಿಸಿ ನಿಮ್ಮನ್ನು ಸ್ಥಾಪಿಸುವನು, ಎಸ್ಟಾಬ್ಲಿಷ್ ಮಾಡುವನು. ದೇವರು ನಿಮ್ಮ ಮಧ್ಯದಲ್ಲಿದ್ದರೆ, ದೇವರು ನಿಮಗೆ ಮಾಡಿದ ವಾಗ್ದಾನಗಳು, ದೇವರು ನಿಮ್ಮ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದ ಎಲ್ಲ ವಿಷಯಗಳು ನೆರವೇರಿಸಿ ಅದನ್ನು ಸ್ವಾಧೀನ ಮಾಡಿಕೊಂಡು ನಿಮ್ಮನ್ನು ಅಲ್ಲಿ ಸ್ಥಾಪಿಸ್ತಾನೆ. ಅದು ಅದರ ಗುರುತಾಗಿರುತ್ತೆ. ಆಮೇಲೆ ಶತ್ರು ನಿನಗೆ ನೆಲೆ ಕೊಡಲ್ಲ, ನಿನಗೆ ಬೆಲೆ ಕೊಡಲ್ಲ ಅಂತ ಹೇಳಿ ದೇವರು ಹೇಳ್ತಾನೆ, ನಾನು ನಿನ್ನನ್ನು ನೆಲೆ ನಿಲ್ಲಿಸ್ತೀನಿ, ನಿನಗೊಂದು ಬೆಲೆ ಬರುವ ಹಂಗೆ ನಾನು ನಿನ್ನನ್ನು ಎಸ್ಟಾಬ್ಲಿಷ್ ಮಾಡ್ತೇನೆ, ಸ್ಥಾಪಿಸ್ತೇನೆ. ಅಲ್ಲೆಲೂಯಾ. ಮೇ ತಿಂಗಳಲ್ಲಿ ದೇವರು ನಮ್ಮನ್ನು ಮಧ್ಯದಲ್ಲಿ ಇದ್ದಾನೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಅಲ್ಲೆಲೂಯಾ. ಯೆರೆಮೀಯನ ಪುಸ್ತಕ, ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 32, 32, 41. ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. ದೇವರು ನಿನ್ನ ದುಃಖವನ್ನ ಬಯಸೋಲ್ಲ, ದೇವರು ನಿನಗೆ ಒಳ್ಳೆಯದಾಗಬೇಕಂತ ಬಯಸ್ತಾನೆ. ನಿನ್ನ ಹಿತವನ್ನ ಬಯಸಿ ದೇವರು ಆನಂದಿಸುತ್ತಾನೆ. 2, ನಿಶ್ಚಯವಾಗಿ ಅವರನ್ನು ಈ ದೇಶದಲ್ಲಿ ನನ್ನ ಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸ್ಥಾಪಿಸುವೆನು. ಆಮೇಲೆ ಈ ಪಟ್ಟಣದಲ್ಲಿ ದೇವರು ನಿನ್ನನ್ನು ಸ್ಥಾಪಿಸುತ್ತಾನೆ. ಎಷ್ಟು ಜನ ಹೇಳ್ತೀರಾ, ಈ ಪಟ್ಟಣದಲ್ಲಿ ದೇವರು ನನ್ನನ್ನು ಸ್ಥಾಪಿಸ್ತಾನೆ ಅಂದರೆ ಎಸ್ಟಾಬ್ಲಿಷ್ ಮಾಡ್ತಾನೆ. ನಾನು ನಾಚಿಕೆಗೆ ಈಡಾಗೋದಿಲ್ಲ, ನನ್ನ ತಲೆ ತಗ್ಗೋದಿಲ್ಲ, ನನ್ನ ಕೊಂಬುಗಳನ್ನು ಮೇಲೆ ಕೆತ್ತುತ್ತಾನೆ, ನನ್ನನ್ನು ದೇವರು ಸನ್ಮಾನಿಸ್ತಾನೆ. ಆಮೇಲೆ ಯಾವ ಪಟ್ಟಣದಲ್ಲಿ ನಿನ್ನ ನೆಲೆ ನಿಲ್ಲಿಸಲ್ಲ, ನಿನ್ನನ್ನು ಅಲ್ಲಿ ಉಳಿಸಲ್ಲ ಅಂತ ಹೇಳಿದ್ನು, ಅವರ ಮಧ್ಯದಲ್ಲಿ ದೇವರು ನನಗೀಗ ಹೇಳಿದ್ರು, ನಿಮಗೆ ದೇವರು ಹೇಳಿದ ವಾಗ್ದಾನಗಳು ಮತ್ತು ದೇವರ ಹಸ್ತಕ್ಷೇಪ ಮಾಡಿದ ವಿಷಯಗಳ ಕಡೆಗೆ ದೇವರು ನಿಮ್ಮನ್ನು ಹತ್ತಿಸ್ತಾನೆ, ಅಂದರೆ ಏರಿಸ್ತಾನೆ. ಅಂದರೆ ನಿನಗೆ ಏರಕ್ಕಾಗಲ್ಲ, ದೇವರು ನಿನ್ನನ್ನು ಆ ಸ್ಥಾನಕ್ಕೆ ಏರಿಸ್ತಾನೆ.
ಆ ಪದವಿಗೆ ಏರಿಸ್ತಾನೆ. ಐ ಬಿಲೀವ್. ನಾವು ಹಾಡು ಹೇಳ್ತೀವಲ್ಲ, ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನಿನ್ನನ್ನು ಹತ್ತಿಸುವೆನು. ನನಗೆ ಹತ್ತಕ್ಕಾಗಲ್ಲ, ಆದರೆ ಹತ್ತಿಸುವವನೊಬ್ಬನಿದ್ದಾನೆ. ನನಗೆ ಮೇಲೆ ಕೇರಿ ಬರೋಕ್ಕಾಗಲ್ಲ, ಆದರೆ ಕೈ ಹಿಡಿದು ಏರಿಸೋನೊಬ್ಬನಿದ್ದಾನೆ. ಪರಿಶುದ್ಧಾತ್ಮನು ಹೇಳಿದನು, ನಾನು ಅವನನ್ನು ಸ್ಥಾಪಿಸ್ತೇನೆ. ಅಂದರೆ ಈ ತಿಂಗಳು ದೇವರು ಏನೋ ಮಹತ್ತಾದ ಕಾರ್ಯಗಳ ಕಡೆಗೆ ನಿಮ್ಮನ್ನು ಏರ್ಸೋಕೆ ಹೋಗ್ತಾ ಇದ್ದಾನೆ. ಸಮಥಿಂಗ್ ಗ್ರೇಟರ್ ಆ್ಯಂಡ್ ಮೈಟಿ ಥಿಂಗ್ಸ್ ಇನ್ ಯುವರ್ ಲೈಫ್. ಆ ಲೆವೆಲ್ಗೆ ದೇವರು ನಿಮ್ಮನ್ನು ಲಿಫ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ, ಏರ್ಸೋಕೆ ಹೋಗ್ತಾ ಇದ್ದಾನೆ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಕಮಾನ್, ಸಂಬಡಿ ಶೌಟ್ ಹಾಲೆಲೂಯಾ, ಹಾಲೆಲೂಯಾ, ಆಮೆನ್. ಆದುದರಿಂದ ಸಂತೋಷವಾಗುತ್ತದೆ. ಈ ಕಾರ್ಯಗಳನ್ನೆಲ್ಲ ಗಮನಿಸಿ ದೇವರು ಸಂತೋಷಿಸ್ತಾನಂತೆ. ಈ ದೇವರು ಸಂತೋಷ ಪಡುವಾಗ ಭಯಂಕರವಾದ ಸಂತೋಷ ನಿಮ್ಮ ಒಳಗಡೆ. ಯೇಸು ಸ್ವಾಮಿ ಒಮ್ಮೆ ಹೇಳಿದ್ರು, ನೀವು ಇದುವರೆಗೆ ಏನು ಬೇಡ್ಕೊಳ್ಳಿಲ್ಲ, ನೀವು ಬೇಡ್ಕೊಳ್ರಿ. ಯೋಹನನ ಸುವಾರ್ತೆ 15:11, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ. ನೋಡ್ರಿ, ದೇವ್ರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಇರೋ ಆನಂದ ನಿಮ್ಮಲ್ಲಿಯೂ. ಹಾಗಾದರೆ ಯಾರಲ್ಲಿರೋ ಆನಂದ? ಯೇಸು ಸ್ವಾಮಿಯಲ್ಲಿರುವ ಆನಂದ ನಿಮ್ಮಲ್ಲಿಯೂ. ಹಾಗಾದರೆ ಯೇಸು ಸ್ವಾಮಿಯಲ್ಲಿರೋ ಆನಂದ ಎಂಥದ್ದು? ಸಪ್ಪೆ ಮೊರೆ ಹಾಕ್ಕೊಂಡಿರೋದ? ಆಮೇಲೆ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹಾಗಾದರೆ ಇದು ನಮ್ಮಲ್ಲಿ ದೇವರ ಆನಂದ ಪರಿಪೂರ್ಣ ಆಗಬೇಕು ಅಲ್ವಾ? ಇನ್ನು ಯೋಹನನ 16:24 ನೋಡ್ರಿ. 16:24, ನೀವು ಇದುವರೆಗೂ ನನ್ನ ಬಳಿಯಲ್ಲಿ, ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ಬೇಡಿಕೊಳ್ಳ್ರಿ, ನಿಮಗೆ ಸಿಕ್ಕುವುದು, ಬೇಡಿಕೊಳ್ಳ್ರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು.